ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದರೆ ಪಾಂಡಿಚೇರಿಗೆ ಬಂದಿದ್ದೀವಿ. ನಾವು ಈಗ ರೂಮಿಗೆ ಬಂದು ಫುಲ್ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ರೆಡಿಯಾಗಿ ನಾವು ಈಗ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಕೂಡ ರೆಡಿಯಾಗಿದ್ದಾರೆ, ಬರ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಬನ್ನಿ ಬನ್ನಿ ಬನ್ನಿ, ಹಾಯ್ ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಮಾಡಿದ್ರು. ಹಾಯ್ ಫ್ರೆಂಡ್ಸ್. ಎಲ್ಲ ಒಟ್ಟಿಗೆ ಬನ್ನಿ. ನಾವಿಷ್ಟು ಜನ ಟ್ರಿಪ್ಪಿಗೆ ಬಂದಿದ್ದು, ನಾವು 6 ಮೆಂಬರ್ಸ್ ಟ್ರಿಪ್ಪಿಗೆ ಬಂದಿರೋದು. ಪಾಂಡಿಚೇರಿಗೆ ಬಂದಿದ್ದೀವಿ. ನೆಕ್ಸ್ಟ್ ಇವತ್ತು ಡೇ ಫಸ್ಟ್. ಇವಾಗ ಫಸ್ಟ್ ನಾವು ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ತಿಂಡಿ ತಿಂದಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ನಾವು ರೆಂಟಲ್ಲಿ ಸ್ಕೂಟಿ ತೊಗೊಂಡಿದ್ವಿ, 3 ಸ್ಕೂಟಿ ತೊಗೊಂಡಿದ್ವಿ. ಇವಾಗ ನಾವು ಸ್ಕೂಟಿಲಿ ನಾವು ರೈಡ್ ಹೋಗ್ತಾ ಇದ್ದೀವಿ. ತಿಂಡಿ ತಿನ್ನೋಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಇವಾಗ ನಾವಿವಾಗ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಯಾವ ಹೋಟೆಲ್ಗೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬಟ್ ನಾವು ಇಲ್ಲಿ ಎಲ್ಲಿ ಸ್ಟೇ ಆಗಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೆ. ಬಟ್ ಏನು ಮಾಡೋದು, ಅಲ್ಲಿ ಅಷ್ಟೊಂದು ಫೆಸಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೋಸ್ಕರ ತೋರಿಸ್ಲಿಲ್ಲ. ನೋಡೋಣ, ನಾವು ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಬನ್ನಿ. ಇವಾಗ ನಾವು ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ. ನಾವೆಲ್ಲ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ ಎಲ್ಲ ಆರ್ಡರ್ ಮಾಡಿದ್ದೀವಿ. ಇವಾಗ ತಿಂಡಿ ಬಂದಿದೆ, ನಾನು ತಿನ್ನಬೇಕು ಇವಾಗ. ನೋಡಿ ದೋಸೆ ಹೇಗಿದೆ, ಅವರು ತಿಂತಾ ಇದ್ದಾರೆ. ಹೇಗಿದೆ ದೋಸೆ? ದೋಸೆ ಚೆನ್ನಾಗಿದೆಯಂತೆ. ಇವರು ಇಲ್ಲಿ ಮಸಾಲೆ ದೋಸೆ ತರಿಸ್ಕೊಂಡಿದ್ದಾರೆ. ಮಸಾಲೆ ದೋಸೆ ತರಿಸ್ಕೊಂಡಿದ್ದಾರೆ. ಇನ್ನೂ ಏನು ಬಂದಿಲ್ಲ ಅಂತ ಹೇಳಿ ಅವರು ಅಲ್ಲಿ ಏನದು ಪೂರಿ ಕಾಣಿಸ್ತೀನ, ಪೂರಿ ತರಿಸ್ಕೊಂಡಿರೋದು. ಅವರಿಬ್ರದ್ದು ಇನ್ನೂ ಬಂದಿಲ್ಲ, ಸೊ ವೇಟ್ ಮಾಡ್ತಾ ಇದ್ದೀವಿ. ಅವರಿಬ್ರು ಟಿಫನ್ ಕಾಣಿಸ್ತಾ ಇದೆ. ಮಸಾಲೆ ದೋಸೆ ಜಿಂಕಿದು ಎಲ್ಲ ಒಂದಕ್ಕೆ ಮಸಾಲೆ ದೋಸೆ. ಮಸಾಲೆ ದೋಸೆ ಅದು ಎರಡು ಸೇಮ್ ನೀನು ಹತ್ಕೊಳ್ಳು, ಅದು ಮಸಾಲೆ ದೋಸೆ. ನಾನು ಮಸಾಲೆ ದೋಸೆ ಹೇಳಿದ್ದೆ. ಹೌದಾ? ಇವಾಗ ಟೇಸ್ಟ್ ಮಾಡ್ತೀವಿ ಹೇಗಿದೆ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ಹೇಳ್ತೀನಿ. ಟೇಸ್ಟು ತುಂಬ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಇಲ್ಲಿ ಪೂರಿ ಹೇಗಿದೆ? ಪೂರಿ ತರ ಇದೆ. ಅವರು ಮಸಾಲೆ ದೋಸೆ ತಗೊಂಡಿದ್ದಾರೆ. ಹಿಂಗಿದೆ, ಹೇಳು, ತಿನ್ನು. ತಿಂತ ಇಲ್ಲ, ಟೇಸ್ಟ್ ಈಸ್ ಟೂ ಗುಡ್ ಅಂದ್ರೆ. ಪೂರಿ ಹೇಗಿದೆ ಹೇಳು. ತಿಂತ ಇಲ್ಲ, ಸುಮ್ಮನೆ ನೀವು ಹೇಳ್ತೀರಿ ನಮ್ಮ ಚೆನ್ನಾಗಿದೆ ಅಂತ. ಪ್ಲೇನ್ ದೋಸೆ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಪೂರಿನೂ ಮತ್ತು ಮಸಾಲೆ ದೋಸೆನೂ ಚೆನ್ನಾಗಿದೆಯಂತೆ. ನಾವಿವಾಗ ಪಟ ತಿಂದ್ಬಿಟ್ಟು ನಾವು ನೆಕ್ಸ್ಟು ಪ್ಲೇಸ್ಗೆ ಹೋಗ್ತೀವಿ. ವಿಡಿಯೋ ಕೊನೆ ತನಕ ನೋಡಿ.
ತಿಂಡಿ ಇವಾಗ ನಾವು ತಿಂಡಿ ತಿನ್ಕೊಂಡು ಹೊರಟ್ವಿ. ತಿಂಡಿ ಓಕೆ ಇತ್ತು. ಫಸ್ಟ್ ಬೈಟಲ್ಲಿ ಇದು ಫಸ್ಟು ದೋಸೆ ಒಂದು ಬೈಟಲ್ಲಿ ತಿನ್ನಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತು. ಆದರೆ ತಿಂತ ಸ್ವಲ್ಪ ಹುಳಿ ಇತ್ತು, ಅಲ್ಲೇ ಬಿಟ್ಟು ಬಂದ್ವಿ. ಪರವಾಗಿಲ್ಲ, ಹೊಟ್ಟೆ ತುಂಬಕ್ಕೆ ತಿನ್ಕೊಂಡು ಬಂದ್ವಿ, ಪರವಾಗಿಲ್ಲ. ಇವಾಗ ಅದೇ ತಿಂಡಿ ತಿನ್ಕೊಂಡು ಹೊರಟ್ವಿ. ಅವಳಿಗೆ ಒಂದೊಂದು ಮಾತಾಡೋಕ್ಕಾಗಲ್ಲ ಗಾಯ್ಸ್. ನನಗೆ ಹೇಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದೆ ನನಗೆ ಕೇಳಿ, ನಾನು ಹೇಳ್ತೀನಿ. ಊಟ ಚೆನ್ನಾಗಿತ್ತು, ಆದರೂ ಚೆನ್ನಾಗಿರಲಿಲ್ಲ. ಹೆಂಗಿತ್ತು? ಈ ಕಡೆ ಬರ್ರಿ ರಿವ್ಯೂ ಕೊಡು. ದೋಸೆ ಸ್ವಲ್ಪ ಹುಳಿ ಇತ್ತು. ತಿಂಡಿ ಪ್ಲೀಸ್ ಡೋಂಟ್ ಟ್ರೈ. 3 ಜನ 3 ಅವರ್ ರೆಡಿ ಆಗಿದ್ದಾರೆ ಫ್ರೆಂಡ್ಸ್. ಅಲ್ಲಿ ರೆಡಿ ಆಗೋದ್ರ ಬಗ್ಗೆ ಮಾತಾಡ್ತಿರೋದ ಇವಾಗ? ಸ್ನಾನ ಮಾಡಿದ್ದೇನೆ. ಹೆಂಗಿತ್ತು ತಿಂಡಿ? ನಾನು ತಗೊಂಡಿದ್ದು ಎಗ್ ದೋಸೆ, ಬಟ್ ಎಗ್ ಇರಲಿಲ್ಲ, ದೋಸೆ ಅಷ್ಟೇ. ಫ್ಯಾಮಿಲಿ ಶ್ಯಾಮ್, ತಿಂಡಿ ಹೇಗಿತ್ತು? ಜೋರಾಗಿ ಮಾತಾಡಿ. ಚೆನ್ನಾಗಿತ್ತು. ಚೆನ್ನಾಗಿತ್ತ? ಇವರು ಪೂರಿ ತಿಂದಿದ್ದು, ಅದಕ್ಕೆ ಚೆನ್ನಾಗಿತ್ತು. ದೋಸೆ ಹುಳಿ ಇತ್ತು. ದೋಸೆ ಹುಳಿ. ಏನೋ ಇವಾಗ ತಿನ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು? ಬೈಟ್ ಫ್ರೆಂಡ್ಸ್ ಕಾಲೋನಿ. ಹಾಂ, ಇವಾಗ ನಾವು ನೆಕ್ಸ್ಟು ಫ್ರೆಂಡ್ಸ್ ಕಾಲೋನಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಾನು ಅಲ್ಲೆಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ, ಬಾಯ್. ಫೈನಲಿ ನಾವು ಫ್ರೆಂಡ್ಸ್ ಕಾಲೋನಿಗೆ ಬಂದಿದ್ದೀವಿ. ಎಲ್ಲ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನನ್ನ ವಾಯ್ಸು ಕೇಳಿಸ್ತಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಮ್ಮ ಹತ್ರ ಮೈಕ್ ಇಲ್ಲ. ಇರೋದ್ರಲ್ಲೇ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ತೋರಿಸ್ತಾ ಹೋಗ್ತೀವಿ. ಹೇಗೆ ಅನ್ನಿಸ್ತಿದೆ ಮೇಘನ? ಫುಲ್ಲು ಬಿಸಿಲಲ್ಲಿ, ಅದು ಈ ಫ್ರೆಂಚ್ ಕಾಲೋನಿನಲ್ಲಿ ತುಂಬ ಬಿಸಿಲಿದೆ. ಈ ಟೈಮಲ್ಲಿ ಬರಬೇಡಿ. ಹೇಳಬೇಕಂದ್ರೆ ತುಂಬಾ ಬಿಸಿಲಿದೆ. ನಮಗೆ ಇಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ. ಒಂದು ಫೋಟೋ ಕೂಡ ತಕ್ಕೊಂಡಿಲ್ಲ ಇಲ್ಲಿ ತನಕ. ನೋಡಿದ್ರೆ ಇಷ್ಟೊಂದು ಬಿಸಿಲಿದೆ. ಇನ್ನು ಇವಾಗ ತಾನೇ ಬಂದಿರೋದು, ಇನ್ನೂ ಸುಮಾರು ದೂರ ಇದೆ. ಹೋಗ್ತಾ ಇದ್ದೀವಿ, ಆದರೆ ಬಿಸಿಲು ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ತುಂಬಾ ಸುಸ್ತಾಗ್ತಾ ಇದೆ. ಬನ್ನಿ ನೋಡೋಣ. ನಾವಂತೂ ಸುಮ್ಮನೆ ಹೋಗ್ತಾನೆ ಇದ್ದೀವಿ, ಎಲ್ಲಿ ಹೋಗ್ಬೇಕಂತ ಸುಮ್ಮನೆ ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಏನೂ ಸಿಗ್ತಾನೆ ಇಲ್ಲ ನಮಗೆ. ಫುಲ್ಲು ಬಿಸಿಲು ಹೊಡಿತಾ ಇದೆ. ಅದು ಎಲ್ಲಿದೆಯೋ ಏನೋ ಒಂದು ಗೊತ್ತಾಗ್ತಿಲ್ಲ. ಒಂದು ಫೋಟೋ ತಗೊಳ್ಳೋಕ್ಕಂತೂ ಒಂದೇ ಏನೋ ನಮಗೆ ಸಿಗ್ತಾ ಇಲ್ಲ. ಆ ಕಡೆ ಈ ಕಡೆ ನೋಡಿದ್ರು. ಮುಂದೆ ಹೋಗೋಣ, ಸಿಗ್ಬೋದು ಅನ್ಸುತ್ತೆ. ಬನ್ನಿ. ನಾವು ಇವಾಗ ಬಂದ್ವಿ ವೈಟ್ ಟೌನ್ಗೆ. ಇಲ್ಲಿ ನಮಗೆ ಅಂಬೇಡ್ಕರ್ ಮಣಿ ಮಂಟಪಂ ಅನ್ನೋ ಒಂದು ಪ್ಲೇಸ್ ಸಿಕ್ತು. ಸೊ ನಾವು ಅದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ.
ಸುಸ್ತಾಗಿದೆ, ನೀರು ಕುಡಿತಿದ್ದೀವಿ ಅಂತ ಹೇಳಿ. ಫುಲ್ಲು ಇವಾಗ ನಾವು ಫ್ರೆಂಚ್ ಕಾಲೋನಿ ಎಲ್ಲ ಸುತ್ತಾಡಿದ್ವಿ. ಫುಲ್ ಸುಸ್ತಾಗಿದೆ. ಬಿಸಿಲಂತೂ ತುಂಬಾ ಇತ್ತು. ನೀರಂತೂ ಕುಡ್ದು ಸಾಕಾಗೋಯ್ತು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನ್ನ friends ಎಕ್ಸ್ಪೀರಿಯನ್ಸ್ ಹೇಳ್ತಾ ಮತ್ತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ. ನೋಡಿದ್ರೆ ನಿಮ್ಗೆ ಏನು ಅನಿಸ್ತದೆ? ನಮ್ಮನ್ನು ನೋಡೇ ನೀವು ಅರ್ಥ ಮಾಡ್ಕೊಬೇಕು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಬಿಸಿಲಲ್ಲೇ ಬೆಂದೋಗ್ಬಿಟ್ಟಿದ್ದೀವಿ ನಾವು ಅಷ್ಟು. ಬಟ್ ಆದರೂ ನನ್ನ ಫ್ರೆಂಡ್ಸ್ಗಳು ಇಬ್ರು ಇದ್ದಾರಲ್ಲ, ಇಬ್ಬರು ಫೋಟೋಸ್ಗಳು ಚೆನ್ನಾಗಿ ಬಂದಿಲ್ಲ. ಲೆಟ್ಸ್ ಟ್ರೈ. ಇವಾಗ ನಾವು ಫ್ರೆಂಚ್ ಕಾಲೋನಿನ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 2 ಆಗಿದೆ ಟೈಮು. ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗಿಲ್ಲ. ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ನಾವು ಹೋಗ್ತೀವಿ. ಇಲ್ಲಂತೂ ಫೋಟೋಶೂಟ್ ಎಲ್ಲದೂ ಆಯಿತು. ಆದರೆ ತುಂಬಾ ಬಿಸಿಲಿತ್ತು, ತುಂಬಾ ಸುಸ್ತಾಗಿಬಿಟ್ಟಿದ್ದೀವಿ. ಆಲ್ರೆಡಿ ಫೇಸ್ ಎಲ್ಲ ಫುಲ್ ಡಲ್ ಆಗಿಬಿಟ್ಟಿದೆ ನೋಡಿ. ಎಲ್ಲರೂ ಡಲ್ ಆಗಿಬಿಟ್ಟಿದ್ದಾರೆ ಫುಲ್ಲು. ಯಾರು ಮಾತಾಡೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ಇವಾಗ ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿದೆ. ಊಟ ಮಾಡಿಕೊಂಡು ನೆಕ್ಸ್ಟ್ ಯಾವ ಕಡೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ತೀವಿ. ವಿಡಿಯೋ ಕೊನೆದು ಅಂತ ನೋಡಿ. ಏನು ಪ್ಲ್ಯಾನ್ ಮಾಡಿದ್ದೀರಾ? ನಾವು ಊಟಕ್ಕೆ ಬಂದಿದ್ದೀವಿ. ಯಾವುದು? ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ ಹೋಟೆಲಿಗೆ. ಫಿಶ್ ಮೀಲ್ಸು, ವೆಜ್ ಮೀಲ್ಸು, ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ತಗೊಂಡಿದ್ದೀವಿ. ಊಟ ಮಾಡ್ತಾ ಇದ್ದೀವಿ. ಇವಾಗ ಊಟ ಮಾಡಿಕೊಂಡು ಬೀಚ್ಗೆ ಹೋಗಬೇಕು ಅಂತ ಇದ್ದೀವಿ. ಸೊ ನಾವು ನೆಕ್ಸ್ಟ್ ಬೀಚಿಗೆ ಹೋಗ್ತೀವಿ. ಟೇಸ್ಟ್ ನೋಡೋಣ ಇದೆ ಅಂತ. ಟೇಸ್ಟ್ ಹೆಂಗಿದೆ ಚಿಕನ್ ಬಿರಿಯಾನಿ? ಬಿರಿಯಾನಿ ಚೆನ್ನಾಗಿದೆಯಾ? ಈಗ ವೆಜ್ ಮೀಲ್ಸ್ ಸೂಪರ್. ಫಿಶ್ ಮೀಲ್ಸು ಚೆನ್ನಾಗಿದೆ. ಓಕೆ, ಊಟ ಮಾಡಿಬಿಟ್ಟು ನಾವು ಪಟ ಊಟ ಮಾಡಿಬಿಟ್ಟು ಹೊರಡ್ತೀವಿ. ಬೈ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನಾವಿವಾಗ ಊಟ ಮುಗಿಸ್ಕೊಂಡು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ರಾಕ್ ಬೀಚಿಗೆ ಬಂದಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಜೋಶಲ್ಲಿದ್ದಾರೆ. ಇವಾಗ ಬೀಚಲ್ಲಿ ಫುಲ್ ಅವರು ಆಟ ಆಡೋ ಮೂಡಲ್ಲಿದ್ದಾರೆ. ಅದಕ್ಕೋಸ್ಕರ ನೋಡಿ ಹೆಂಗೆ ಆಡ್ತಾ ಇದ್ದಾರೆ. ಅದ್ರಲ್ಲಿ ನೋಡಿ ಹೆಂಗೆಲ್ಲ ಇದ್ದಾರೆ. ಫುಲ್ಲು ಸುಸ್ತ. ಬೆಳಗ್ಗೆಯಿಂದ ಫುಲ್ಲು ಬಿಸಿಲಲ್ಲಿ ಅಳ್ದು ಸಾಕಾಗೋಗ್ಬಿಟ್ಟಿದೆ. ಇವಾಗ ಬೀಚ್ ನೋಡ್ತಾ ಇದ್ದೀವಿ. ಫುಲ್ ಅಂದರೆ ಫುಲ್ ಖುಷಿ ಆಗ್ತಾ ಇದೆ. ನಿಮಗೆ ಗಗನ ಮೇಲೆ ಹತ್ತಕ್ಕಾಗಲ್ಲ, ನಾನು ಸ್ವಲ್ಪ ಹೋಲ್ಡ್ ಮಾಡ್ತೀನಿ. ಗಗನ ಮೇಲೆ ಹತ್ತಮ್ಮ. ಹತ್ತಿ ಮೇಲೆ ಹತ್ತಿ ಗಾನ. ನೀವು ಹೆಂಗೆ ಮೇಲೆ ಹತ್ತೀರಾ ಅನ್ನೋದು ನಾನು ತೋರಿಸ್ಬೇಕು. ಬೇಗ ನಾವು ಹೀಗೆ ಮೇಲೆ ಹತ್ಬೇಕು ಗಾಯ್ಸ್. ಈಗ ಮೇಲೆ ಹತ್ತಿ ಹಿಂಗೆ ನಿಂತ್ಕೋಬೇಕು. ಓಕೆ ಗಾಯ್ಸ್, ಐ ಲ್ಯಾಂಡ್ ಓವರ್ ದಿಸ್ ಟು ಯು. ನಾನಿವಾಗ ಬೀಚ್ನ ತೋರಿಸ್ತೀನಿ. ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ ನಿಮಗೂ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಎಂಟ್ರೆನ್ಸು. ಇವಾಗ ನನ್ನ ಫ್ರೆಂಡ್ಸ್ ಫುಲ್ ಸಮುದ್ರ ನೋಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಮಾತಾಡ್ಸೋಣ. ಹೇಗನ್ನಿಸ್ತಾ ಇದೆ ಗಾಯ್ಸ್? ಹೇಗನ್ನಿಸ್ತಾ ಇದೆ ಎಲ್ಲರಿಗೂ? ಇವಾಗಿನ ಬಂದಿದ್ದೀವಿ. ರಿವ್ಯೂಸ್ ಹೇಳಕ್ಕಾಗಲ್ಲ. ಚೆನ್ನಾಗಿದೆ, ರಿವ್ಯೂ ಚೆನ್ನಾಗಿದೆ. ಬೆಳಗ್ಗೆಯಿಂದ ಅಲ್ದು ಇವಾಗಿನ ಎಕ್ಸ್ಪೀರಿಯನ್ಸ್ ಹೇಳಿ. ಇವಾಗ ಪೀಸ್ಫುಲ್ ಅನಿಸಿದೆ. ಬಿಸಿಲು ಸ್ವಲ್ಪ ಕಡಿಮೆ ಅನಿಸಿದೆ. ಅಲ್ಲಿ ನೀರ ಹತ್ರ ಹೋಗಿ ನೋಡಬೇಕು. ಮೇಘ ಅವರೇ ಹೇಳಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ಬೆಳಗ್ಗೆಯಿಂದ ಬಿಸಿಲಲ್ಲೂ ಅಲ್ದು ಇವಾಗ ಸಮುದ್ರದ ಹತ್ರ ಬಂದಿದ್ದೀರಾ. ನಿಮಗೆ ಹೇಗೆ ಅನಿಸ್ತಾ ಇದೆ? ಈಗ ಸ್ವಲ್ಪ ತಣ್ಣಗಾಗ್ತದೆ. ನಾಸಿರ್ ಅವರೇ ಹೇಳಿ, ಹೇಗೆ ಅನಿಸ್ತಾ ಇದೆ? ಬೋಟಿಂಗ್ ಹೋಗ್ಬಾ, ಕೂಲ್ ಆಗಿದೆ. ಅಷ್ಟೇನಾ? ತುಂಬಾ ಎಕ್ಸೈಟ್. ಬೆಳಗ್ಗೆಗಿಂತ ಇವಾಗ ತುಂಬಾ ಚೆನ್ನಾಗಿದೆ ತಾನೆ? ಸೀರಿಯಸ್. ಹರ್ಷಿತಾ ಹೇಳು ನಿಂದು. ಹೇಗೆ ಅನಿಸ್ತಾ ಇದೆ? ಇವಾಗ ಬೀಚಿಗೆ ಬಂದಿದ್ದೀವಿ.
ಬೆಳಗ್ಗೆಯಿಂದ ಬಿಸಿಲಲ್ಲಿ ಇದ್ದು ಇವಾಗ ಹೇಗೆ ಅನಿಸ್ತಿದೆ? ಇನ್ನು ಸಂಜೆ ಆಗ್ತಾ ಈಗ ಸೂಪರಾಗಿ ಅನ್ಸುತ್ತೆ. ನೋಡೋಣ ಹೆಂಗೆ ಅನ್ಸುತ್ತೆ. ಓಯ್ ಗುರುಕಿರಣ್ ಹೇಳಿ. ಅಷ್ಟು ದೂರದಿಂದ ಮಾತಾಡ್ತಿಲ್ಲ, ಹೇಳಿ ಹೇಗೆ ಅನಿಸ್ತಾ ಇದೆ? ಜೋರಾಗಿ ಮಾತಾಡೋ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನನಗೆ ಇಲ್ಲಿಂದ ಬೀಳ್ಬೇಕನ್ಸ್ತಿದೆ, ಅದೇ ಬೀಳಕ್ಕೆ ಇವ್ರು ಬಿಡಲ್ಲ, ಅದೇ ಬೇಜಾರು. ಎಲ್ರಿಗೂ ಹೇಗೆ ಅನಿಸ್ತಾ ಇದೆ ಫ್ರೆಂಡ್ಸ್? ನೀರೊಳಗೆ ಹೋಗ್ಲಿಲ್ಲ, ಬೋರ್ ಆಗ್ತಿದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಅಲ್ಲಿ ಯಾರೋ ತಲೆ ಬಗ್ಸ್ಕೊಂಡು ಕೂತಿದ್ದಾರೆ. ಜಿಕೆ ನಾವು ಎಂಥದ್ದು ರಾಕ್ ಬೀಚಿಗೆ ಹೋಗಿ ಬಂದ್ವಿ. ಚೆನ್ನಾಗಿತ್ತು, ಆದರೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಯಾಕಂದ್ರೆ ಬೆಳಗ್ಗೆನೇ ಫುಲ್ ಬಿಸಿಲೆಲ್ಲ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಇವಾಗಲೂ ಇಲ್ಲಿ ಬೀಚಿಗೆ ಬಂದು ಫುಲ್ಲು ಸುಸ್ತಾಗ್ಬಿಡ್ತು. ಈ ಥರ ಡಿಸ್ಟರ್ಬೆನ್ಸ್ಗಳು ಆಗ್ತಾ ಇರ್ತವೆ, ಅದಕ್ಕೆ ನಾವು ಜಾಸ್ತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ನಾವು ಇವತ್ತು ಕವರ್ ಮಾಡಿದ್ದು. ನಾವು ಸ್ಟಾರ್ಟಿಂಗ್ ಪ್ಲಾನ್ ಮಾಡಿದ್ದು 10 ಪ್ಲೇಸಸ್ ಕವರ್ ಮಾಡಿ ಬರೀ 2ಕ್ಕೆ ಹೋಗಿದ್ದೀವಿ ನಾವು. 2ಕ್ಕೆ. ಬಿಸಿಲಲ್ಲಿ ಮಾತ್ರ ಯಾರು ಏನು ಸಜೆಸ್ಟ್ ಮಾಡ್ತೀರಾ ನೀವು ಪಾಂಡಿಚೇರಿ? ಡಿಸೆಂಬರಲ್ಲಿ ಬರಬೇಕಂತೆ. ನೀವು ಬೇಡಿ 2 ದಿನ ಅಂತೂ ವರ್ತಲ್ಲ. ಬಂದರೆ ಬೆಳಗ್ಗೆ ಬಂದು ರಾತ್ರಿ ಹೋಗ್ಬೋದು, ಆ ಥರ ಇದೆ ಇಲ್ಲಿ. ಬಂದರೆ ಆದರೆ ಫ್ರೆಂಚ್ ಕಾರ್ನರ್ಗೆ ಅಂತೂ ಹೋಗ್ಬೇಡಿ, ಬೀಚ್ ಆದರೂ ಹೋಗಿ. ಬೀಚ್ ಅದೇ ಬೀಚ್ಗೆ ಬಂದು ಹೋಗ್ಬೋದು ಅಷ್ಟೇ. ಬಟ್ ಫೋಟೋ ಹೊಲಿ ಏನೂ ಇಲ್ಲ ಇಲ್ಲಿ. ನಾಸಿರ್ ಮಾತಾಡಿ. ಅದು ಫೋಟೋ ಬೇರೆ ತೆಗೆಸ್ಕೊಂಡ್ವಿ ಆಯ್ತಾ, ಕ್ಯಾಮ್ರಾದಲ್ಲಿ. ಒಂದು ಫೋಟೋಗೆ 40 ರೂಪಾಯಿ. ಅದು ಯಾವ ಥರ ಮಂಗ ಮಾಡ್ತಾರೆ ಅಂದರೆ, ಫಸ್ಟಿಗೆ ಗ್ರೂಪಲ್ಲಿ ತೆಗಿತೀವಿ ಅಂತಾರೆ, ಆಮೇಲೆ ಗ್ರೂಪಲ್ಲಿ ತೆಗ್ಸಾದ್ಮೇಲೆ ಅವ್ರು ಚಂದ ತೆಗ್ದಿರ್ತಾರೆ. ಅದು ನೋಡಿ ಸಿಂಗಲ್ ತೆಗಿತೀವಿ ಅಂತಾರೆ. ಅದಾದ್ಮೇಲೆ ಒಂದು 100 ಫೋಟೋ ತೆಗ್ದಿರ್ತಾರೆ ಸಿಂಗಲ್ದು. ನಾವು ಅದ್ರ ಒಂದು 10 ಫೋಟೋ ಸಿಂಗಲ್ದೆಲ್ಲ ಚಾಯ್ಸ್ ಮಾಡ್ಕೊತೀವಿ. ಅಲ್ಲಿ ನೋಡಿದ್ರೆ ಎಷ್ಟು, ಒಂದು ಫೋಟೋಗೆ 40 ರೂಪಾಯಿ ಆದರೆ ಎಷ್ಟಾಯ್ತು? 10 ಫೋಟೋಗೆ ಎಷ್ಟಾಯ್ತು? 400 ರೂಪಾಯಿ. ಹೋಗಿ ತಿರುಪತಿಗೆ ಹೋಗೋದೇ ಬೇಡ, 3 ಮಕ್ಕಳು. ಏನಂತೀರ ನಾಸಿರ್? ಹೇಳ್ರು ಏನಾರು ಹೇಳ್ರು. ಅಡಿಪೋಳಿ ಅಂತ ಬೆಳಗ್ಗೆಯಿಂದ ಬೈದು ಇವಾಗ ಅಡಿಪೋಳಿ ಬಿಸಿಲಲ್ಲಿ ಅಲ್ದು. ಜಿಕೆ ಅವರೇ ಎತ್ರಿ, ನಾಚಿಕೆ ಮಾಡ್ಕೊಬೇಡ್ರಿ, ಯಾರು ಇಲ್ಲ ಇಲ್ಲಿ. ನನ್ನ ಮುಖ ಇತ್ತು ಅಂದಿದ್ದು, ಫೇಸ್ ತೋರಿಸು. ಎಲ್ಲ ಹೇಳಿ ಅಂದರೆ ಲಾಲ್ಬಾಗೆ ನಂದು ಅಂತ ಹೇಳಿದ್ದಾರೆ, ಇನ್ನೇನು ಹೇಳೋಕ್ಕಾಗತ್ತೆ? ನಂದೇನಿಲ್ಲ ಹೇಳೋಕ್ಕೆ. ನೋ ವರ್ಡ್ಸ್ ಅಷ್ಟೇ. ಏನೋ ಬಂದಿದ್ದು ಒಂಚೂರು ಏನದು ಪ್ಲೇಸಸ್ ಎಲ್ಲ ಚೆನ್ನಾಗಿದ್ರೆ ಖುಷಿ ಆಗ್ತಿತ್ತು. ಇಲ್ಲಿ ಏನೂ ಇಲ್ಲ. ನಮಗೆ ಬೆಳಗಿಂದ ತಿರ್ಗಾಡೆ ಸುಸ್ತಾಗ್ಬಿಟ್ಟಿದೆ. ಇನ್ನು ನಾಳೆ ಒಂದಿನ ಇರ್ತೀವಿ, ನೋಡೋಣ ನಾಳೆ ಯಾವ್ಯಾವ ಪ್ಲೇಸು, ಅದೇ ಬೀಚು ನೋಡೋದು ಏನೇನು ಪ್ಲೇಸ್ ಇರುತ್ತೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಇವಾಗ ನೋಡೋದು ನೆಕ್ಸ್ಟ್ ಏನಾದರೂ, ಅದೇ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಗೊತ್ತಾಗತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಅಲ್ಲಿ ತನಕ ಬಾಯ್ ಮಾಡಿ ಗಾಯ್ಸ್. ಬಾಯ್. ನೋಡಿದ್ರಲ್ಲ ಡೇ 1 ಇನ್ ಪಾಂಡಿಚೇರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ, ಬಾಯ್.